ಶಾಪ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ. ಇದು ಲೈಕ್ ಜನರಲ್ ಸ್ಟೋರ್ ಅನ್ಬೋದು, ಅಥವಾ ಏನೇನು ಬೇಕೋ ಎಲ್ಲ ಸಿಗುತ್ತೆ ಫ್ಯಾಮಿಲಿಗೆ. ಆ್ಯಂಡ್ ಪ್ರೈಸ್ ಈಸ್ ಲೈಕ್ ಸ್ಟಾರ್ಟಿಂಗ್ ಫ್ರಮ್ 10 dirhams. 10 dirhamಸಿಂದ ನಿಮಗೆ ಸಿಗುತ್ತೆ. ಸೊ ಮೇನ್ ಟಾರ್ಗೆಟ್ ಇವತ್ತಿರೋದು ನನಗೆ ಫ್ಯಾನ್ಸಿ ಪರ್ಸ್ಗಳು ತೊಗೋಬೇಕು. ಕೆಲವು ಅಪ್ಕಮಿಂಗ್ ಮ್ಯಾರೇಜ್ ಇದೆ ಒಂದು, ಅದಕ್ಕೋಸ್ಕರ ಫ್ಯಾನ್ಸಿ ಪರ್ಸ್ ಅಂದರೆ ಬ್ರ್ಯಾಂಡೆಡ್ ಅಲ್ಲ, ಒಂಥರ ಚಿಣಮಿಣ ಅನ್ನುತ್ತಲ್ಲ ಮದುವೆಗಳಲ್ಲಿ ಇಟ್ಕೊಳ್ಳೋದು ಆ ಥರದ್ದು. ಹೊರಟಿರೋದೇನೋ 2 ಗಂಟೆಗೆ, 50 ಡಿಗ್ರಿ ಇದೆ. ಲೆಟ್ಸ್ ಸಿ. ಸೊ ಬಿಗ್ಗೆಸ್ಟ್ ಡೇ ಟು ಡೇಗೆ ಹೋಗ್ತಾ ಇದ್ದೀವಿ. ಎ ಡಿ ಬಿ ಸಿ ಅಲ್ಲ, ಎ ಡಿ ಸಿ ಬಿ ಬ್ಯಾಂಕ್ ಅದು ಆ್ಯಕ್ಚುಲಿ. ಅದು ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ. ಸೊ ನೀವು ಬಂದರೆ ಆ ಮೆಟ್ರೋ ಸ್ಟೇಷನ್ ಇಟ್ಕೊಂಡ್ರೆ ಪಕ್ಕದಲ್ಲೇ ಹೋಗ್ಬೋದು. ನಾನು ತೋರಿಸ್ತಾ ಹೋಗ್ತೀನಿ. ಡಿಗ್ರಿನೇ ಇದ್ರೆ ಹೈಟ್ ಜಾಸ್ತಿ, ಏನು 32 ಡಿಗ್ರಿನ? ಇವತ್ತೆಷ್ಟಿದೆ ಇಲ್ಲಿ? ಹಾಂ, 44 ಡಿಗ್ರಿ ಇದೆ. ಬಟ್ ಫೀಲ್ಸ್ ಲೈಕ್ 55 ಇರತ್ತಿಲ್ಲಿ. ಎಕ್ಸ್ಟ್ರೀಮ್ ಬಿಸಿಲು. ಸೊ ನಾವಿರೋ ಏರಿಯಾಯಿಂದ ಈ ಪರ್ಟಿಕ್ಯುಲರ್ ಡೇ ಟು ಡೇಗೆ ಹೋಗೋಕೆ ಒಂದು 20 ನಿಮಿಷ ಬೇಕು. ತುಂಬ ಇದೆ ಡೇ ಟು ಡೇ ಅಂದರೆ. ನಿಮಗೆ ಚಿಕ್ಕ ಪುಟ್ಟದು ಒಂದೊಂದು ಏರಿಯಾದಲ್ಲೂ ಸಿಗುತ್ತೆ. ಬಟ್ ನಾವು ಹೋಗ್ತಿರೋದು ಬಿಗ್ಗೆಸ್ಟ್ ಔಟ್ಲೆಟ್ಗೆ, ಯಾಕಂದರೆ ತುಂಬ ಆಪ್ಷನ್ಸ್ ಸಿಗುತ್ತೆ. ಒಂದು ಇಡೀ ದಿನ ಶಾಪಿಂಗ್ ಮಾಡ್ಬೋದು. ಸೊ ಫ್ರೆಂಡ್ಸ್ ಬರ್ತಾರೆ, ಫ್ರೆಂಡ್ಸ್ನ ಪಿಕ್ ಮಾಡಿಕೊಂಡು ಹೋಗೋಣ. ಅಲ್ಲಿ ಹೋದ್ಮೇಲೆ ಎಷ್ಟು ಫ್ಲೋರ್ಸ್ ಇದೆ, ಏನೇನಿದೆ, ಪ್ರೈಸ್ ರೇಂಜ್ ಏನು, ನಾನೇನು ಪರ್ಚೇಸ್ ಮಾಡ್ತೀನಿ, ನೀವು ದುಬೈ ವಿಸಿಟ್ ಮಾಡಿದಾಗ ಈ ಔಟ್ಲೆಟ್ಗೆ ಬಂದರೆ ಏನೇನು ತೊಗೋಬೋದು ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಇಟ್ ಈಸ್ ಈಸಿಲಿ ಆಕ್ಸೆಸಬಲ್. ಮೆಟ್ರೋ ಪಕ್ಕದಲ್ಲೇ ಇರೋದ್ರಿಂದ ಟೂರಿಸ್ಟ್ ಆಗಿದ್ದರೆ ಕಾರಿಲ್ಲ, ಟ್ಯಾಕ್ಸಿ ಜಾಸ್ತಿ ಆಗುತ್ತೆ ಅಂದರೆ ಮೆಟ್ರೋಲ್ಲಿ ಆರಾಮಾಗಿ ಹೋಗ್ಬೋದು. ದಟ್ ಈಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ಗೋಯಿಂಗ್ ಟು ದಿಸ್ ಮೆಟ್ರೋ, ಐ ಮೀನ್ ದಿಸ್ ಔಟ್ಲೆಟ್ ಅಂತಾನೆ ಹೇಳೋಣ. ಸೊ ಲೆಟ್ಸ್ ಗೋ. ಆಗಲೇ ಹೇಳ್ದಂಗೆ ಮೆಟ್ರೋಲಿ ಹೋಗ್ತಾ ಇದ್ದೀರಂದರೆ ADBC ಅನ್ನೋ ಮೆಟ್ರೋ ಸ್ಟೇಷನಲ್ಲಿ ಇಳಿದು ಪಕ್ಕದಲ್ಲೇ ನಿಮಗೆ ಈ ಔಟ್ಲೆಟ್ ಸಿಗುತ್ತೆ ಡೇ ಟು ಡೇದು. ಅದು ಬಿಟ್ಟರೆ ಆನ್ ಪ್ಯಾಸಿವ್ ಅನ್ನೋ ಮೆಟ್ರೋ ಸ್ಟೇಷನ್ ಹತ್ರನೂ ಇನ್ನೊಂದು ಡೇ ಟು ಡೇ ಇದೆ, ಸ್ಮಾಲ್ ಒನ್. ಈಗ ನಾವು ಹೋಗ್ತಿರೋದು ಆಗಲೇ ಹೇಳ್ದಂಗೆ ಬಿಗ್ಗೆಸ್ಟ್ ಔಟ್ಲೆಟ್. ಇದು 5 ಸ್ಟೋರಿಂಗ್ ಬಿಲ್ಡಿಂಗು. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಟ್ ಈಸ್ ಅ ಕಂಪ್ಲೀಟ್ ಡೇ ಟು ಡೇ. ಫುಲ್ಲು ಒಂದು ರೋಡಿಂದ ಇನ್ನೊಂದು ರೋಡ್ವರೆಗೂ ಇದೆ. ಒಂದೊಂದು ಫ್ಲೋರಲ್ಲೂ ಒಂದೊಂದು ಥರ ಐಟಮ್ಸ್ನ ಇಟ್ಟಿದ್ದಾರೆ. ಸೊ ಎಂಟ್ರ್ ಆಗಿದ ತಕ್ಷಣ ನಿಮಗೆ ಬೋರ್ಡ್ ಕಾಣಿಸುತ್ತೆ ಯಾವ್ಯಾವ ಲೆವೆಲಲ್ಲಿ ಏನೇನು ಥರ ಐಟಮ್ ಇದೆ ಅಂತ. ಇಲ್ಲಿ ಗ್ರಾಸರಿಯಿಂದ ಹಿಡಿದು ಮನೆಗೆ ಬೇಕಾದರೆ ಎಲ್ಲ. ಎಷ್ಟದು? ಏನಂದ್ರೆ ಇಲ್ಲಿ ಸಂಬಳ ತಗೊಳ್ಳೋರಿಗೆ ಕಮ್ಮಿ ದಿರಮ್ ಅಂದರೆ 12 ರೂಪಾಯಿ ಥರ ಅನಿಸುತ್ತೆ. ಸೊ ನೀವು ಇಂಡಿಯಾಗೆ ಕನ್ವರ್ಟ್ ಮಾಡ್ಕೊಂಡು ಹಾಂ, तुमने उसमें आ जाओ इधर। लंच बैग लिया। हाँ ये सही है। ऐसे 4 बॉक्स है। इधर है लंच बैग का सेक्शन में कलर ये वाला अच्छा है ये भी। ठीक है। 1-2-3 महीने में इसे यूज़ कर लेंगे. ಇಲ್ಲಿ ಕೆಲವಾರು ಕಡೆ ನಾನು ಅಲ್ಲೇ ರೆಕಾರ್ಡ್ ಮಾಡಿದ್ದೆ, ಬಟ್ ಬ್ಯಾಕ್ಗ್ರೌಂಡ್ ನಾಯ್ಸಿಂದ ಆಗಲಿಲ್ಲ. ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಫಸ್ಟ್ ಹೋಗಿದ್ದೆ ನಾವು ಕಿಡ್ಸ್ ಸೆಕ್ಷನ್ಗೆ, ಯಾಕಂದರೆ ನಮ್ಮ ಮನೇಲಿ 2 ಮತ್ತು ನನ್ನ ಫ್ರೆಂಡ್ ಮನೇಲಿ ಒಂದು ಪುಟ್ಟು ಮಗು ಇದೆ. ಸೊ ಆ ಮಕ್ಕಳಿಗೆ ಶಾಪಿಂಗ್ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಹೋದ್ವಿ. ಇಲ್ಲಿ ನೋಡ್ತಿರೋ ಕ್ಯೂಟ್ ಫ್ರಾಕು ಜಸ್ಟ್ 12 ದಿರಮು, 15 ದಿರಮು, ಮ್ಯಾಕ್ಸಿಮಮ್ 20 ದಿರಮ್ಸ್ ಇತ್ತು. ಇನ್ನು ಕ್ವಾಲಿಟಿ ವಿಷಯಕ್ಕೆ ಬಂತಂದರೆ ಟಾಪ್ ನಾಚ್. ನಿಮಗೆ ಬೇಕಾಗಿರೋದು ಎಲ್ಲ ಸಿಗುತ್ತೆ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಮಕ್ಕಳದು. ದೊಡ್ಡವ್ರದ್ದು ನಾನು ಅಷ್ಟು ಪ್ರಿಫರ್ ಮಾಡೋಕ್ಕೆ ಹೋಗಲ್ಲ, ಬಟ್ ಮಕ್ಕಳ ಐಟಮ್ಸ್ ಅಂತೂ ತುಂಬ ಚೆನ್ನಾಗಿದೆ. ಒಂದೊಂದು ಫ್ಲೋರಲ್ಲಿ 1.5 hour ಬೇಕು ಮಿನಿಮಮ್. ಸೊ ನಾವು ಬರೀ ಒಂದು ಸೆಕ್ಷನ್ ಕವರ್ ಮಾಡಿದ್ದೀವಿ. 2 ಟ್ರಾಲಿ ಆಲ್ರೆಡಿ ಫುಲ್ ಆಗಿದೆ ಲಿಟ್ರಲಿ. ಸೊ ಮಕ್ಕಳ ಸೆಕ್ಷನ್ ನೋಡ್ತಾನೆ ನಮ್ಮದು 1.5 hour ಕಳೀತು. ಮುಗಿತಾನೇ ಇರಲಿಲ್ಲ. ಆಲ್ಮೋಸ್ಟ್ ಆಗಲೇ ಹೇಳ್ದಂಗೆ 2 ಟ್ರಾಲಿ ನಾವು ಇಲ್ಲೇ ಫಿಲ್ ಮಾಡ್ಕೊಂಡ್ವಿ. ಇಲ್ಲಿ ನೋಡ್ಬೋದು ನೀವು ಪ್ರೈಸ್ ರೇಂಜ್ ತೋರಿಸ್ತಾ ಹೋಗ್ತೀವಿ ನೋಡಿ. 1 ದಿರಾಮಿಂದನೂ ನಿಮಗೆ ಐಟಮ್ ಸಿಗುತ್ತೆ. 0.99 AED, ನಾಟ್ ಇವನ್ 1 ದಿರಾಮ್. ಏನೇನು ಶಾಪಿಂಗ್ ಮಾಡಿದ್ರಿ? ಜರ್ಸಿ, ನನ್ನ ಮಗನಿಗೆ ಜರ್ಸಿ ಇಷ್ಟ. ಒಂದು ನಿಮಿಷ ಅಲ್ಲಿ ವಾಯ್ಸ್ ಬರಲ್ಲ. ಇವಾಗ ಹೇಳು. ಅವನಿಗೆ 2 ಥರ ಜರ್ಸಿ ಬೇಕಂತೆ. ಸೊ ಅವನಿಗೆ ಜರ್ಸಿ ನನ್ನ ಫೇವ್ರೆಟ್ ಕ್ಲಬ್ ಅಂತ ತೊಗೊಂಡಿದ್ದೀನಿ, ಮ್ಯಾಮಿದು ಅಂತ. ಸೊ ಎಲ್ಲ ಮ್ಯಾಕ್ಸಿಮಮ್ 10 ದಿರಮ್ 20 ದಿರಮ್ ಈ ಥರನೇ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ನಿಮಗೆ 10 ದಿರಮ್ 20 ದಿರಮ್ ಅಂತ ಮೋರ್ ದ್ಯಾನ್ 20-30,000 ಶಾಪಿಂಗ್ ಮಾಡ್ತೀವಿ. ನಾನು ಏನು ರಿಸಲ್ಟ್ ತೋರಿಸ್ತೇನೆ ನಿಮಗೆ. ಸೊ ಅದೇ ಇಲ್ಲಿನ ಪ್ರಾಬ್ಲಮ್ಮು. ಬಟ್ ಹೋಗೋಣ, ಏನು ಮಾಡೋಕ್ಕಾಗಲ್ಲ ಮಕ್ಕಳಿದ್ದಾಗ. ಮಕ್ಕಳ ಸೆಕ್ಷನ್ ಮುಗಿಸಿ ನೆಕ್ಸ್ಟ್ ನಾವು ಹೊರಟಿದ್ದು ಎಲ್ಡರ್ ಸೆಕ್ಷನ್. ನನಗೆ ಸ್ವಲ್ಪ ನೈಟ್ ಡ್ರೆಸ್ಸಸ್ ಪಿಕ್ ಮಾಡಬೇಕು. ನಾನಿಲ್ಲಿ ಆಫೀಸ್ ವೇರ್ನ ತೊಗೊಳ್ಳಲ್ಲ, ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ಟು ಬಿ ವೆರಿ ಫ್ರ್ಯಾಂಕ್, ಆಫೀಸ್ ವೇರ್ಗೆ ಅಂತ ಆಗಲ್ಲ.
ಬಟ್ ನೈಟ್ ಡ್ರೆಸ್ಸಸ್ ಆಗಿರ್ಬೋದು, ಇಲ್ಲೇ ಅಕ್ಕಪಕ್ಕ ಅಂಗಡಿಗೆ ಹೋಗ್ತೀವಿ ಅಂಥ ಕಡೆಗಿತ್ತಲ್ಲ ಬಟ್ಟೆಗಳು ತುಂಬಾ ಚೆನ್ನಾಗಿರುತ್ತೆ, ಅಫೋರ್ಡಬಲ್ ಆಗಿರುತ್ತೆ. ಮಾಲಲ್ಲಿ ಹೋಗಿ ನೈಟ್ ಡ್ರೆಸ್ಗೆ ನೀವು ₹1000 ಕೊಡೋದಕ್ಕಿಂತ ಇಂಥ ಪ್ಲೇಸಲ್ಲಿ ತೊಗೊಂಡು ಒಂದು 6 ತಿಂಗಳು ಬಂದರೆ ದಟ್ಸ್ ಫೈನ್. ಆದರೆ ಇಲ್ಲಿ ಕಲರ್ ಶೇಡು ಇದು ಆ ಥರದ್ದೇನೂ ಆಗಲ್ಲ. ಬಟ್ ಆಫೀಸ್ ವೇರ್ MNCಗೆ ಹೋಗ್ತಾ ಇದ್ದೀರಾ, ನೀವು ಒಂದು ರೆಪ್ಯೂಟೆಡ್ ಕಂಪನಿಗೆ ಹೋಗ್ತಿದ್ದೀರ ಅಂದರೆ ವೇರ್ ಮಾಡಲಿಕ್ಕಾಗಲ್ಲ. ನಿಮ್ಗೆ ಅರ್ಥ ಆಯಿತು ಅನ್ಸುತ್ತೆ. ಈಗ ನೋಡಿ ಈ ಟೀ ಶರ್ಟ್ಸ್ ಎಲ್ಲ ನಿಮಗೆ ಬರೀ 20 ದಿರಮ್. ಕೆಲವರು ಯೂಸ್ ಮಾಡ್ತಾರೆ ಆಫೀಸ್ಗೆ, ನೋ ಅಫೆನ್ಸ್, ಬಟ್ ನಾನು ಪ್ರಿಫರ್ ಮಾಡಲ್ಲ. ಬಟ್ ನಾನಿಲ್ಲಿ ನೈಟ್ ಡ್ರೆಸ್ಸಸ್ ತೊಗೊಳ್ತೀನಿ, ಮನೇಲಿ ಹಾಕುವಂಥ ಬಟ್ಟೆಗಳಾಗಿರ್ಬೋದು, ಅಲ್ಲಲ್ಲೇ ಆ ಕಡೆ ವಾಕಿಂಗ್ ಹೋಗುವಂಥ ಬಟ್ಟೆಗಳಾಗಿರ್ಬೋದು, ಆ ಥರದ್ದು. ಕಾರ್ಡ್ ಸೆಟ್ ಅವ್ನು ನೋಡಿದೆ, ತುಂಬಾ ಚೆನ್ನಾಗಿತ್ತು. ಜಸ್ಟ್ 20 ದಿರಮ್ಗೆ ಕಂಪ್ಲೀಟ್ ಕಾರ್ಡ್ ಸೆಟ್ ಸಿಗ್ತಾಯಿತ್ತು ನಿಮಗೆ. ಇದ್ರ ಮೆಟೀರಿಯಲ್ ಈ ಥರ ತುಂಬಾ ಚೆನ್ನಾಗಿತ್ತು, ಟು ಬಿ ವೆರಿ ಫ್ರ್ಯಾಂಕ್. ಜಸ್ಟ್ 20 ದಿರಮ್. ಈ ಥರದ್ದೆಲ್ಲ ಚೆನ್ನಾಗಿರುತ್ತೆ ನೈಟ್ ಯೂಸ್ ಮಾಡಲಿಕ್ಕೆ. ಚೆನ್ನಾಗಿದೆ ಆ್ಯಕ್ಚುಲಿ. TS ನಾನು ಒಂದು ತಗೋ. ಯಾವ್ದು ತೊಗೊಳ್ಳೋದು ಇವಾಗ? ಬ್ಲೂ ಆರ್ ಬೇಜ್ ಕಲರಲ್ಲಿ ಕುಡಿಲು ನೈಟ್ ಡ್ರೆಸ್ ಅಂದರೆ ಅಲ್ಲಲ್ಲೇ ಆಚೆ ಹಾಕೊಂಡು ಹೋಗೋಕ್ಕೂ ಆಗುತ್ತೆ. ಬರೀ 20 ದಿರಮ್ ಕಾರ್ಡ್ ಸೆಟ್ ಅಂದರೆ ಪ್ಯಾಂಟು ಶರ್ಟ್ ಎರಡೂ ಆಗುತ್ತೆ, ವರ್ತ್ ಇಟ್. ಸೊ ಇದನ್ನು ಪಿಕ್ ಮಾಡ್ತಿದ್ದೀನಿ ಈಗ ನಾನು. ಸೊ ಸುನಿಲ್ನ ಮೇಲೆ ಬಿಟ್ಟು ನಾನು ಕೆಳಗೆ ಹೋಗ್ತಾ ಇದ್ದೀನಿ, ಯಾಕಂದರೆ ಒಂದೊಂದು ಫ್ಲೋರಲ್ಲಿ 1 ಅವರ್ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಅವ್ರು ಒಂದು ಸೆಕ್ಷನಲ್ಲಿ ನೋಡ್ತಿದ್ದಾರೆ, ನಾನೀಗ ಫಂಕ್ಷನ್ ಹೇರ್ ಬ್ಯಾಂಡ್ ಅಸೆಸರೀಸ್ ಎಲ್ಲ ಬರುತ್ತಲ್ಲ ಅದನ್ನು ನೋಡೋಕ್ಕೆ. ಸೊ ಈ ಸೆಕ್ಷನ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಇದೇನೆ, ಹೇರ್ ಬ್ಯಾಂಡ್ಗಳಾಗಿರ್ಬೋದು, ಹೇರ್ ಅಸೆಸರೀಸ್ ಆಗಿರ್ಬೋದು, ಮಕ್ಕಳಿಗೆ ಫ್ಯಾನ್ಸಿ ಕ್ಲಿಪ್ಸ್ಗಾಗಿರ್ಬೋದು, ಇದೆಲ್ಲ ನಿಮಗೆ ಶೀಟೆಲ್ಲ ಬರೀ 6 ದಿರಮು 7 ದಿರಮು ಇಲ್ಲಿ ನೋಡ್ಬೋದು ನೀವು. 6 ದಿರಮ್ಸ್ 10 ದಿರಮ್ಸ್ ಮ್ಯಾಕ್ಸಿಮಮ್ 10 ದಿರಮ್ ಇರುತ್ತೆ. ಇದೆಲ್ಲ ನೋಡಿ ಫುಲ್ ಶೀಟ್ಸ್ ಬಂದ್ಬಿಟ್ಟು 5 ದಿರಮ್. ಸೊ ನಾನೇನು ಮಾಡ್ತೀನಿ, ಒಂದು ಸಲಿಗೆ ಬಂದು ಪಿಕ್ ಮಾಡಿಬಿಡ್ತೀನಿ. ಸೊ ಹಾಕೆಸ್ರು ಏನೋ ಅನ್ಸಲ್ಲ. ಇಲ್ಲಿ ನೋಡಿ ಹೇರ್ ಬ್ಯಾಂಡ್ ಸೆಕ್ಷನ್ ಬಂದೆ. ಇಲ್ಲಿ ಒಂದೊಂದು ಐಟಮ್ಗೆ ಒಂದೊಂದು ಸೆಕ್ಷನ್ ಇರುತ್ತೆ, ಲಿಟ್ರಲಿ ಫ್ಯಾನ್ಸಿ ಹೇರ್ ಬ್ಯಾಂಡ್ಸ್ ಇದೆಲ್ಲ ನಾನು. ಸೊ ಇದರಲ್ಲಿ ಒಂದೆರಡು ಪಿಕ್ ಮಾಡ್ತೀನಿ ನಾನು. ಆ್ಯಂಡ್ ನನ್ನ ಮಗಳು ತುಂಬಾ ಚೂಸಿ ನೋಡಿ ತೊಗೋಬೇಕು. ಇದೆಲ್ಲ ನೋಡಿ ಬರೀ ರಬ್ಬರ್ ಬ್ಯಾಂಡ್ಸ್, ಯೂಸ್ ಆ್ಯಂಡ್ ಥ್ರೋ ಡಿಸ್ಕೋ ರಬ್ಬರ್ ಬ್ಯಾಂಡ್ಸ್ ಅಂತ ಬರುತ್ತಲ್ಲ, ಬ್ಲ್ಯಾಕ್ ಕಲರ್ ಎವ್ರಿಥಿಂಗ್. ಇದು ಬರೀ ಸೆಕ್ಷನ್ ಆಫ್ ಅಸೆಸರೀಸ್, ಇನ್ನೇನು ಇಲ್ಲ ಇದರಲ್ಲಿ. ಇದು ಒಂದೊಂದು ಐಟಮ್ಗೂ ಒಂದೊಂದು ಸೆಕ್ಷನ್ ಇದೆ. ಲಿಟ್ರಲಿ ಏನು ತೊಗೋಬೇಕು ಏನು ತೊಗೋಬಾರ್ದು ಗೊತ್ತಾಗಲ್ಲ. ಸೊ ಡೇ ಟು ಡೇ ಬಂದರೆ ಲಿಸ್ಟ್ ಮಾಡ್ಕೊಂಡು ಬನ್ನಿ, ದಟ್ ಈಸ್ ಬೆಟರ್. ನಾನೊಂದಷ್ಟು ಅಸೆಸರೀಸ್ ಪಿಕ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಮಕ್ಕಳಿಗೆಲ್ಲ ನೋಡಿ, ಇದೆಲ್ಲ ಜಸ್ಟ್ 4-5 ದಿರಮ್ಸ್. ಸೊ ಇಲ್ಲೇ ಆನ್ ಮಾಡ್ತಿರೋದು ಯು ಫೀಲ್ ಲೈಕ್ ₹5. ಕನ್ವರ್ಟ್ ಮಾಡೋಕ್ಕೆ ಹೋಗಬಾರ್ದು, ಇಸ್ ದ ಮೇನ್ ಥಿಂಗ್. ನೋಡೋಣ ಬನ್ನಿ, ಇನ್ನೊಂದು ತೋರಿಸ್ತೀನಿ ನೋಡಿ. ಇದೆಲ್ಲ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ಸ್ ಕೊಡಲಿಕ್ಕೆ, ಯು ಗೆಟ್ ಇಟ್ ಫಾರ್ 10 ದಿರಮ್ಸ್. ನೆಕ್ಸ್ಟು ಕ್ಲಚರ್ ಸೆಕ್ಷನಾಗಿ ಬಂತೀವಿ. ಇದೆಲ್ಲ ನಮ್ಮದು ಕ್ಲಚರ್ಸ್ಗಳು. ಈ ಥರ ಇಂಡಿವಿಜುವಲಾಗಿ ತೊಗೊಳೋದಕ್ಕಿಂತ ಅಲ್ಲಿ ಶೋ ಯು ಒನ್ ಮೋರ್ ಥಿಂಗ್. ಈ ಥರ ನೋಡಿ ಬಾಕ್ಸ್ ಬರುತ್ತೆ, ಕಂಪ್ಲೀಟ್ ಒಂದು 10-12 ಪೀಸ್ ಮೇಲೆ ಇರುತ್ತೆ. 8 ದಿರಮ್. ಇದು ನನ್ನ ಹತ್ರ ಇದೆ ಆ್ಯಕ್ಚುಲಿ ಆನ್ ಡೇ ಟು ಡೇ ಬೇಸಿಸ್ಗೆ, ಬರೀ ಇದು 8 ದಿರಮ್. ಆ್ಯಂಡ್ ಇಫ್ ಯು ವಾಂಟ್ ಸ್ಮಾಲ್ ಒನ್, ಇದರಲ್ಲಿ 20 ಮೇಲೆ ಇರುತ್ತೆ, 10 ದಿರಮ್. ಈ ಥರ ಕ್ಲಚರ್ಸ್ ಇದೆ. ಸೊ ಓ ಮೈ ಗಾಡ್, ಫ್ಯಾನ್ಸಿ ಕ್ಲಿಪ್ಸ್ ಇದೆಲ್ಲ ಜಸ್ಟ್ 7 ದಿರಮ್ಸ್ 8 ದಿರಮ್ಸ್ 5 ಕ್ಲಿಪ್ಸ್ಗಳು. ಮಕ್ಕಳು ಎವ್ರಿ ಡೇ ಯೂಸ್ ಮಾಡುವಂಥ ಹೇರ್ ಬ್ಯಾಂಡು ಇದನ್ನೆಲ್ಲ ತೊಗೊಳಕ್ಕಾಗಲ್ಲ. ನಾವು ಅವಾಗವಾಗ ಮಾಲ್ಗೆ ಹೋಗಿ ಅಥವಾ ಅಲ್ಲೇ ಅಕ್ಕಪಕ್ಕ ನಮ್ಗೆ ಅಂಗಡಿಗಳು ಸಿಗಲ್ಲ. ಸೊ ಇಲ್ಲಿ ಬಂದಾಗ ನಾನು ಕಂಪ್ಲೀಟಾಗಿ ಪಿಕ್ ಮಾಡ್ತೀವಿ. ಇಲ್ಲಿ ಬರೋಕ್ಕೆ ಮುಂಚೆ ದಯವಿಟ್ಟು ಆದರೆ ಮಕ್ಕಳನ್ನ ಅವಾಯ್ಡ್ ಮಾಡಿ, ಯಾಕಂದರೆ ತುಂಬಾ ಕಾಲು ನೋವು ಬರುತ್ತೆ. ಅಲ್ಲಲ್ಲಿ ಸೀಟಿಂಗ್ ಇದೆ, ಬಟ್ ಆದ್ರೂ ಮತ್ತು ವಾಟ್ರ್ ಬಾಟಲ್ಸ್ನ ಆದರೆ ಕ್ಯಾರಿ ಮಾಡಿ. ಮತ್ತು ಫುಡ್ ಐಟಮ್ಸ್ ಮಕ್ಕಳನ್ನ ಕರ್ಕೊಂಡ್ಬರ್ತಿದ್ದೀರ ಅಥವಾ ನಿಮಗೂ ಏನಾದರೂ ಬೇಕಂದರೆ ಫುಡ್ ಐಟಮ್ಸ್ ತೊಗೊಂಬನ್ನಿ. ಯಾಕಂದರೆ ಇಲ್ಲಿ ಚಾಕ್ಲೇಟ್ ಸಿಗುತ್ತೆ, ವಾಟರ್ ಬಾಟ್ಲುಗಳು, ಜ್ಯೂಸ್ ಬಾಟ್ಲುಗಳು ಸಿಗುತ್ತೆ, ಪರ್ಚೇಸ್ ಮಾಡ್ಬೋದು. ಬಟ್ ಆದ್ರೂ ನಿಮ್ಗೆ ಏನಾದ್ರು ಊಟ ಸಾಲಿಡ್ ಫುಡ್ ಬೇಕು ಅಂದರೆ ಇಲ್ಲಿ ಯಾವುದೇ ಥರ ಫುಡ್ ಕೋರ್ಟ್ ಇಲ್ಲ. ಸೊ ಇದಕ್ಕೆ ಪ್ರಿಪೇರ್ ಆಗಿ ಬನ್ನಿ. ಮತ್ತು ಇನ್ನೊಂದು ಮೇನ್ ಅಂದರೆ ಏನು ತೊಗೋಬೇಕು ಅಂತಿದ್ದೀರ ದಯವಿಟ್ಟು ಲಿಸ್ಟ್ ಹಾಕೊಂಬನ್ನಿ. ಯಾಕಂದರೆ ಒಂದು ಸಲ ಸ್ಟೋರ್ಗೆ ಎಂಟ್ರ್ ಆದಮೇಲೆ ನಾವು ಕಳೆದೋಗ್ತೀವಿ. ಆದ್ದರಿಂದ ಲಿಸ್ಟ್ ಇದ್ದರೆ ಅದನ್ನು ಫಸ್ಟ್ ಪಿಕ್ ಮಾಡಿ ಆಮೇಲೆ ಬೇರೆದನ್ನು ನೋಡ್ತಾ ಹೋಗ್ಬೋದು. ಸೊ ಇದನ್ನೆಲ್ಲನೂ ತಲೆಯಲ್ಲಿ ಇಟ್ಕೊಂಡು ಬಂದಿದ್ದೀವಿ. ಬಚ್ಚಿ ಮನೆಗ ಎಷ್ಟೆಷ್ಟಿದೆ ಅದಲ್ಲ? 2ನೇ ಟ್ರಾಲಿನೂ ಫುಲ್ ಆಯಿತು, ಶಾಪಿಂಗ್ ಮುಗಿತಲ್ಲ. ಫೈನಲಿ ಏನನ್ನು
ಹುಡ್ಕೊಂಬಂದಿದ್ದ ಫ್ಯಾನ್ಸಿ ಪರ್ಸು ಆ ಸೆಕ್ಷನಿಗೆ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ಗೋಲ್ಡು, ಸಿಲ್ವರು, ಕಲರು, ಬ್ಲ್ಯಾಕ್ ಅಂತ ತುಂಬ ಆಪ್ಷನ್ ಇತ್ತು. ಸೊ ನನ್ನ ಔಟ್ಫಿಟ್ಟಿಗೆ ತಕ್ಕಂಗೆ ನಾನೊಂದು 4 ಪರ್ಸ್ನ ಪಿಕ್ ಮಾಡಿದೆ. ನನ್ನ ಮಗಳಿಗೊಂದು ಸಿಲ್ವರ್ ಬೇಕಿತ್ತು, ಮತ್ತು ನನಗೊಂದು ಗೋಲ್ಡ್ ಸ್ಯಾರಿ ಅಂತ ಇಟ್ಕೊಳ್ಳೋ ಅಂಥದ್ದು ಒಂದು ಬೇಕಿತ್ತು. ಯಾವುದೇ ಪಿಕ್ ಮಾಡಿದೆ ಅಂತ ತೋರಿಸ್ಬೇಕು ಅಂದರೆ ಕಮೆಂಟ್ ಮಾಡಿ. ಇದಷ್ಟೇ ನಮಗೆ ಆಫೀಸ್ ವೇರ್ ಆಗಿರ್ಬೋದು, ಮತ್ತು ಸ್ಕೂಲ್ ಬ್ಯಾಗ್ಗಳಾಗಿರ್ಬೋದು, ವಾಲೆಟ್ಗಳಾಗಿರ್ಬೋದು, ಅದು ಎಲ್ಲ ಸಿಗುತ್ತೆ ನಿಮಗೆ. ಸೊ ನೀವು ಇದನ್ನು ಚೆಕ್ಔಟ್ ಮಾಡ್ಬೋದು. ಎವ್ರಿಥಿಂಗ್ ವಾಸ್ 20 dirham. ಫೈನಲಿ ಬಿಲ್ಲಿಂಗ್ ಮಾಡಿಸ್ತಾ ಇದ್ದಾನೆ.